ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಪಾರ್ಟ್ 1ನ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇದು ಪಾರ್ಟ್ 1ನ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಬಾಡಿ ಪಾರ್ಟ್ ರೆಡಿ ಆದಮೇಲೆ ನಾನಿವಾಗ ಬಾಟಮ್ ಪಾರ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಪಾಪುದು ಏನು ವೇಸ್ಟ್ ಏನಿದೆಯೋ ಅದ್ರ ಪ್ರಕಾರ ನಾನು ವೇಸ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಐರನ್ ಮಾಡ್ಕೊಂಡು ಪ್ಲೀಟ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ಟಿಚ್ ಮಾಡ್ಕೋತೀನಿ. ಪಾಪೋದು ವೇಸ್ಟ್ ಅಡ್ಜಸ್ಟ್ ಆದಮೇಲೆ ಮೆಟೀರಿಯಲ್ ಇನ್ನೂ ಮಿಕ್ಕಿತ್ತು, ಅದನ್ನ ಕಟ್ ಮಾಡ್ಕೊಂಡು ಅವರಿಗೆ ರಿಟರ್ನ್ ಕೊಟ್ಟೆ. ಪ್ಲೀಟ್ಸನ್ನು ಐರನ್ ಮಾಡಿ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕ್ಯೂಟಾಗಿ ಪ್ಲೀಟ್ಸನ್ನು ಹತ್ರ ಕೊಟ್ಟಿದ್ದೀನಿ, ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಾನು ಲೈನಿಂಗ್ನ ಬಾಟಮ್ ಪಾರ್ಟನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶ್ ಮಾಡ್ಕೋತಾ ಇದ್ದೀನಿ. ಫಿನಿಶ್ ಮಾಡ್ಕೊಂಡಿರೋ ಲೈನಿಂಗನ್ನು ನಾನು ಆಲ್ರೆಡಿ ಪ್ಲೀಟ್ಸ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿರೋ ಮೇನ್ ಫ್ಯಾಬ್ರಿಕ್ ಮೇಲೆ ಈ ಥರ ಇಟ್ಕೊಂಡು ಚಿಕ್ಕದಾಗಿ ಪ್ಲೀಟ್ಸ್ ಕೊಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇವಾಗ ರೆಡಿ ಮಾಡಿರೋ ಬಾಟಮ್ ಪಾರ್ಟ್ನ ನಾನು ಈ ಥರ ಬಾಡಿ ಪಾರ್ಟಿಗೆ ವೇಸ್ಟ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಬಾಟಮ್ ಪಾರ್ಟ್ ಮತ್ತು ವೇಸ್ಟ್ ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇನ್ನು ಬ್ಯಾಕಿಗೆ ಜಿಪ್ ಅಟ್ಯಾಚ್ ಮಾಡೋದನ್ನು ಪೆಂಡಿಂಗ್ ಇದೆ. ಇವಾಗ ನಾನಿಲ್ಲಿ ಬ್ಯಾಕಿಗೆ ಜಿಪ್ ಅಟ್ಯಾಚ್ ಮಾಡೋದಕ್ಕೆ ಏನು ಬಿಟ್ಕೊಂಡಿದ್ನೋ ಅದನ್ನ ಈ ಥರ ಒಂದ್ರ ಮೇಲೆ ಒಂದನ್ನೇ ಈ ಥರ ಇಟ್ಕೊಂಡು ನಾನು ಎಲ್ಲಿ ತನಕ ಜಿಪ್ ಅಟ್ಯಾಚ್ ಮಾಡ್ತೀನೋ ಅಲ್ಲಿ ತನಕ ನಾನು ಲೂಸ್ ಸ್ಟಿಚ್ ಹಾಕ್ಕೊಂಡು ರಫ್ ಹೊಡ್ಕೊಂಡು ಸ್ಟಾಪ್ ಮಾಡ್ಕೋತೀನಿ. ಅದಾದಮೇಲೆ ಸೈಡ್ನ ಈ ಥರ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನನಗಿಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗೋದಕ್ಕೋಸ್ಕರ ನಾನು ಲೂಸ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಡೈರೆಕ್ಟಾಗಿ ಜಿಪ್ಪನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗನ್ನು ಸಪ್ರೇಟಾಗಿ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ, ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟಾಗಿ ನಾನು ಫೈನಲ್ ಆಗಿ ಈ ಥರ ಜಿಪ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾನೇನು ಲೂಸ್ ಸ್ಟಿಚ್ ಹಾಕೊಂಡಿದ್ನೋ ಅದನ್ನು ರಿಮೂವ್ ಮಾಡ್ಕೋತೀನಿ.
ಈ ಥರ ಲೂಸ್ ಸ್ಟಿಚ್ ಹಾಕೊಂಡಿದ ಮೇಲೆ ನಾನು ಜಿಪ್ಪರ್ನ ಟೀತನ ಈ ಥರ ಓಪನ್ ಮಾಡಿಕೊಂಡು ಅದರ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕೋತೀನಿ. ಫೈನಲ್ ಆಗಿ ಮೇಲ್ಗಡೆ ಏನು ನಾನು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿದ್ನು ಅದನ್ನ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಫಿನಿಶ್ ಮಾಡಿದ್ರೆ ನನ್ನ ಫ್ರಾಕ್ ರೆಡಿ ಆಗುತ್ತೆ. ಇವಾಗ ಆಲ್ರೆಡಿ ಒಂದು ಸಾರಿಯಿಂದ 2 ಡ್ರೆಸ್ ಸ್ಟಿಚ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೀನಿ. ಇನ್ನೊಂದು ಡ್ರೆಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಡ್ರೆಸ್ದು ಫೈನಲ್ ರಿಸಲ್ಟ್ ಈ ಥರ ಇದೆ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.